ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಬೈಪೋಲಾರ್ ಡಿಸಾರ್ಡರ್ ಬಗ್ಗೆ. ಬೈಪೋಲಾರ್ ಡಿಸಾರ್ಡರ್ ಅಂದರೆ ಏನು, ಇದ್ರಾಗ ರೋಗಿಗೆ ಏನೇನು ಲಕ್ಷಣ ಇರ್ತೈತಿ, ಮತ್ತು ಇದು ಎಷ್ಟು ಪ್ರಕಾರದ್ದು ಇರ್ತೈತಿ, ಮತ್ತು ನಿಮಗೆ ಈ ಸಮಸ್ಯೆ ಆಗೈತೆ ಅಂದರೆ ಯಾವ ಡಾಕ್ಟ್ರಿಗೆ ನೀವು ಭೇಟಿ ಕೊಡಬೇಕು, ಮತ್ತು ಇದರದ್ದು ಟ್ರೀಟ್ಮೆಂಟ್ ಏನು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಸೊ ನೋಡ್ರಿ, ಬೈಪೋಲಾರ್ ಡಿಸಾರ್ಡರ್ ಏನಿದೆ ಇದಕ್ಕೆ ಮ್ಯಾನಿಕ್ ಡಿಪ್ರೆಷನ್ ಅಂತಲೂ ಕರೀತಾರೆ. ಇದು ಒಂಥರದ್ದು ಮೆಂಟಲ್ ಡಿಸಾರ್ಡರ್, ಮಾನಸಿಕ ರೋಗ. ಅದ್ರಾಗ ಪೇಷಂಟಿಗೆ ಎಕ್ಸ್ಟ್ರೀಮ್ ಲೆವೆಲ್ ಮೂಡ್ ಸ್ವಿಂಗ್ಸ್ ಆಗ್ತಿರ್ತಾವ್ರಿ. ಮತ್ತು ಈ ಕಂಡೀಷನ್ನಾಗ ಪೇಷಂಟು ಮೇನಿಯಾ ಫೀಲ್ ಮಾಡ್ತಾರೆ, ಮತ್ತು ನಾರ್ಮಲ್ ಸ್ಟೇಜಿಗೆ ಬರ್ತಾರೆ, ಮತ್ತು ಡಿಪ್ರೆಷನ್ ಕೂಡ ಫೀಲ್ ಮಾಡ್ತಾರೆ ರೀ. ಒಂದೊಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಮೊದಲು ಮೇನಿಯಾದ ಬಗ್ಗೆ ಮಾತಾಡೋಣ. ಈ ಮೇನಿಯಾದಾಗ ಏನಾಗ್ತೈತಪ್ಪ ಅಂದ್ರೆ ಪೇಷಂಟು ಭಾಳ ಜಾಸ್ತಿ ಎನರ್ಜೆಟಿಕ್ ಫೀಲ್ ಮಾಡ್ತಾರೆ ರೀ. ಭಾಳ ಜಾಸ್ತಿ ಮಾತಾಡೋದು, ಲಘು ಲಘು ಮಾತಾಡೋದು, ಮತ್ತು ಯಾರ ಏನರ ಅಂದ್ರೆ ಅವ್ರಿಗೆ ಬರಲಾರ್ದಂಗೆ ಇರೋದು, ದೊಡ್ಡದು ಮಾತಾಡೋದು, ಮತ್ತು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನಿಂಗ್ ಮಾಡೋದು. ಯಾವ ಪೇಷಂಟ್ ನಾರ್ಮಲ್ ಇದ್ದಾಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲೋ ಅಂತಂಥ ಪ್ಲ್ಯಾನಿಂಗ್ ಮಾಡ್ತಿರ್ತಾನೆ ಪೇಷಂಟು. ಮತ್ತು ಭಾಳ ಜಾಸ್ತಿ ಖುಷಿಯಾಗಿ ತಪ್ಪು ನಿರ್ಧಾರ ತೊಗೊಳೋದು, ತಪ್ಪು ಡಿಸಿಷನ್ಸ್ ತೊಗೊಳೋದು, ತಪ್ಪು ಇನ್ವೆಸ್ಟ್ಮೆಂಟ್ ಮಾಡೋದು, ಖುಷಿದಾಗ ಏನಾರ ತಪ್ಪು ಕೆಲಸ ಮಾಡ್ಕೊಂಡ್ಬಿಡೋದು. ಮತ್ತು ನಿದ್ರಿ ಪ್ಯಾಟರ್ನ್ ಕೂಡ ಇದ್ರಾಗ ಇಫೆಕ್ಟ್ ಆಗ್ತೈತೆ ರೀ. ಭಾಳ ಜಾಸ್ತಿ ಮಲಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಇಲ್ಲ ಭಾಳ ಕಡಿಮೆ ಮಲಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಇವೆಲ್ಲ ಲಕ್ಷಣ ನೋಡ್ರಿ ಪೇಷಂಟಿಗೆ 7 ದಿನದಕ್ಕಿಂತ ಜಾಸ್ತಿ ಇತ್ತಂದ್ರೆ ವಿತೌಟ್ ಡಿಪ್ರೆಷನ್ ಸ್ಟೇಟಿಗೆ ಹೋಗ್ಲಾರ್ದಂಗೆ ಪೇಷಂಟಿಗೆ 7 ದಿನದಕ್ಕಿಂತ ಜಾಸ್ತಿ ಇವೆಲ್ಲ ಲಕ್ಷಣ ಇದ್ವು ಅಂದ್ರೆ ಇದಕ್ಕೆ ಮ್ಯಾನಿಕ್ ಎಪಿಸೋಡ್ ಅಂತ ಕರೀಲಾಗ್ತೈತೆ ರೀ. ಎರಡನೇದ್ದು ನಾರ್ಮಲ್ ಸ್ಟೇಜ್. ಸೊ ನಾವು ಪೇಷಂಟ್ ಹೆಂಗೆ ನಾರ್ಮಲ್ ಇರ್ತಾನೆ ಹಾಗೆ ಇರ್ತಾನೆ ರೀ. ಮೂರನೇದ್ದು ಡಿಪ್ರೆಷನ್. ಇದ್ರಾಗ ಏನಾಗ್ತೈತಪ್ಪ ಅಂದ್ರೆ ಪೇಷಂಟ್ ಭಾಳ ಜಾಸ್ತಿ ಡಿಪ್ರೆಸ್ಡ್ ಮೂಡ್ನಾಗ ಇರ್ತಾರೆ ರೀ. ಒಟ್ಟ ಎಲ್ಲಿ ಅವ್ರ ಮನಸ್ಸು ತಾಳಂಗಿಲ್ಲ ರೀ. ಯಾವ ಕೆಲಸ ಮಾಡೋಕೆ ಅವ್ರಿಗೆ ಮನಸ್ಸು ಆಗಂಗಿಲ್ಲ, ಭಾಳ ಸುಸ್ತಾಗೋದು, ಒಟ್ಟ ಏನು ಕೆಲಸ ಮಾಡೋಕೆ ಮನಸ್ಸು ಬರೋಂಗಿಲ್ಲ ಅವ್ರಿಗೆ. ಮತ್ತು ಕರೆಕ್ಟ್ ಡಿಸಿಷನ್ ತೊಗೊಳಕ್ಕೆ ಆಗಂಗಿಲ್ಲ ರೀ ಅವ್ರಿಗೆ. ನಾ ಏನು ಮಾಡವಂತೀನಿ ಅದು ಕರೆಕ್ಟ್ ಐತೋ ಇಲ್ಲೋ, ಒಟ್ಟ ನಿರ್ಧಾರ ತೊಗೊಳಕ್ಕೆ ಆಗಂಗಿಲ್ಲ. ಮತ್ತು ತಮ್ಮದು ಮೈಂಡ್ ಏನೈತಿ ಒಂದು ಜಾಗದಾಗ ಕಾನ್ಸಂಟ್ರೇಟ್ ಮಾಡೋಕೆ ಆಗಂಗಿಲ್ಲ ರೀ. ಮತ್ತು ತಲೆಯಾಗ ಭಾಳ ಕೆಟ್ಟ ವಿಚಾರ ಬರೋದು, ಸೂಸೈಡ್ ಅಂಥವು ಎಲ್ಲ ಥಾಟ್ಸ್ ಬರೋದು, ತಮ್ಮ ಬಗ್ಗೆ ಅವ್ರಿಗೆ ಭಾಳ ಕೆಟ್ಟ ಅಭಿಪ್ರಾಯ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಅವ್ರಿಗೇನು ಕಿಮ್ಮತ್ತಿಲ್ಲ, ಅವ್ರು ಯಾವುದು ಕೆಲ್ಸಕ್ಕಿಲ್ಲ ಇದು ಸಂಸಾರದಾಗ ಅಂತ ಫೀಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ್ರಿ. ಮತ್ತು ಊಟ ಭಾಳ ಜಾಸ್ತಿ ಮಾಡ್ಬೋದು, ಇಲ್ಲ ಭಾಳ ಕಡಿಮೆ ಮಾಡ್ಬೋದು. ಇವೆಲ್ಲ ಲಕ್ಷಣ ಡಿಪ್ರೆಷನ್ ಸ್ಟೇಜ್ನಾಗ ಇರ್ತಾವ್ರಿ. ಸೊ ನೋಡ್ರಿ, ಬೈಪೋಲಾರ್ ಡಿಸಾರ್ಡರ್ ಏನಿದೆ ಇದು 3 ಪ್ರಕಾರದ್ದು ಇರ್ತೈತಿ. ಬೈಪೋಲಾರ್ 1 ಡಿಸಾರ್ಡರ್, ಇದ್ರಾಗ ಪೇಷಂಟಿಗೆ ಮೇನಿಯಾ ಇರ್ತೈತಿ. ಬೈಪೋಲಾರ್ 2 ಡಿಸಾರ್ಡರ್, ಇದ್ರಾಗ ಪೇಷಂಟಿಗೆ ಡಿಪ್ರೆಷನ್ ಇರ್ತೈತಿ. ಮೂರನೇದು ಸೈಕ್ಲೋಥೈಮಿಕ್ ಡಿಸಾರ್ಡರ್, ಇದ್ರಾಗ ಪೇಷಂಟಿಗೆ ಮೇನಿಯಾ ಮತ್ತು ಡಿಪ್ರೆಷನ್ ಎರಡೂ ಇರ್ತೈತಿ ರೀ. ಮತ್ತು ಯಾವ ಏಜ್ ಗ್ರೂಪಿಗೆ ಇದು ಜಾಸ್ತಿ ಇಫೆಕ್ಟ್ ಮಾಡುತ್ತಂದ್ರೆ ಅರ್ಲಿ 20s, ಯಾರು 20 ವಯಸ್ಸು ಇಲ್ಲ 20ಕ್ಕಿಂತ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಯಾರು ಇರ್ತಾರೋ ಅರ್ಲಿ 20s ಏಜ್ ಅವರಿಗೆ ಭಾಳ ಜಾಸ್ತಿ ಇದು ಇಫೆಕ್ಟ್ ಮಾಡ್ತಿರ್ತೈತೆ ರೀ. ಇಂಥವೆಲ್ಲ ನಿಮ್ಗೆ ಲಕ್ಷಣ ಇದ್ದರೆ ಯಾವ ಡಾಕ್ಟ್ರಿಗೆ ನೀವು ಭೇಟಿ ಕೊಡಬೇಕು ನೋಡ್ರಿ. ನಿಮ್ಗೆ ಸೈಕ್ಯಾಟ್ರಿಸ್ಟ್ ಡಾಕ್ಟ್ರಿಗೆ ನೀವು ಭೇಟಿ ಕೊಡಬೇಕಾಗ್ತೈತಿ. ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ನೋಡ್ರಿ ಅಲೋಪತಿಕ್ ಮೆಡಿಸಿನ್ನಾಗೂ ಇರ್ತಾರೆ, ಆಯುರ್ವೇದಿಕ್ ಮೆಡಿಸಿನ್ನಾಗೂ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಇರ್ತಾರೆ. ಅದು ಪ್ಯೂರ್ಲಿ ಪೇಷಂಟ್ ಡಿಸಿಷನ್ ರೀ. ಯಾವ ಕಡೆ ಅವ್ರು ಹೋಗ್ಬೇಕಂತಾರೆ ಮತ್ತು ಯಾವ ಟ್ರೀಟ್ಮೆಂಟ್ ಅವ್ರಿಗೆ ಬೇಕು ಅವ್ರ ಡಿಸಿಷನ್ ಆಗುತ್ತೆ ರೀ. ಮತ್ತು ಇದ್ರಾಗ ಟ್ರೀಟ್ಮೆಂಟ್ ಏನು ಕೊಡ್ಲಾಗ್ತೈತಿ ಇದ್ರಾಗ ನೋಡ್ರಿ, ನಿಮ್ಗೆ ಮೂಡ್ ಸ್ಟೇಬಲೈಸರ್ ಟ್ಯಾಬ್ಲೆಟ್ಸ್ ಕೊಡ್ಲಾಗ್ತೈತಿ ರೀ. ಮತ್ತು ನಿಮಗೆಲ್ಲ ಕೌನ್ಸ್ಲಿಂಗ್ ಮಾಡ್ಲಾಗ್ತೈತಿ. ಸೊ ಇಲ್ಲಿ ಎಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಇರ್ತೈತಿ ರೀ ಅನ್ಕೊತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ವಿಡಿಯೋಸ್ ನೋಡ್ಬೇಕಾ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿಬಿಡ್ರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ದಂಗೆ ಯಾವುದು ಡಿಸಿಷನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಳೋದಕ್ಕಿಂತ ಮೊದಲ ಬರೋಕ್ಕೆ ಹೋಗ್ಬೇಡ್ರಿ. ಡಾಕ್ಟರ್ ಕನ್ಸಲ್ಟೇಷನ್ ಭಾಳ ಇಂಪಾರ್ಟೆಂಟ್ ಆಗ್ತೈತೆ ರೀ. ಸಿಗೋಣ ನಿಮ್ಮೆಲ್ಲರಿಗೂ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.